ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್. ಇವಾಗ ಮನೆ ಕೆಲಸ ಎಲ್ಲ ಆಗಿದೆ. ಕಿಚನು ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ. ಮನೇನೂ ಒರೆಸಿದ್ದೀನಿ, ಭಾಗ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ರಂಗೋಲಿ ಹಾಕಿಲ್ಲ. ಆಮೇಲೆ ಇವತ್ತು ತಿಂಡಿಗೆ ರೈಸ್ ಪುಳಿಯೋಗರೆ ಮಾಡೋಣ ಅಂದ್ಕೊಂಡು ರೈಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಹುಣಸೆಹಣ್ಣು ನೆನೆ ಹಾಕಿದೆ, ಇವಾಗ ಹಾಕಿದ್ದೀನಿ. ಇನ್ನು ಪುಳಿಯೋಗರೆ ಒಗ್ಗರಣೆ ಹಾಕಬೇಕು. ಆಮೇಲೆ ಬೆಳ್ಳುಳ್ಳಿ ಸುಲಿಬೇಕು, ಸುಲಿದು ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ರಂಗೋಲಿ ಹಾಕ್ಬಿಟ್ಟು ಬಂದು ಆಮೇಲೆ ಪುಳಿಯೋಗರೆ ಗೊಜ್ಜೊಂದು ಮಾಡಿದ್ರೆ ತಿಂಡಿ ಎಲ್ಲ ಮುಗೀತು. ನನ್ನ ಮಗಳು ಇನ್ನೂ ಎದ್ದಿಲ್ಲ. ಚಿನ್ನಿ, ನನ್ನ ಮಗಳೇ ಎದ್ದವಳೆ. ಇವಾಗ ಎಬ್ಬಿಸ್ಬಿಟ್ಟು ಬಂದಿದ್ದೀನಿ ಅವಳಿಗೆ. ಆವಾಗಲೇ 6:45 ಆಗಿದೆ. 6:45 ಆಗಿದೆ, ಇನ್ನು 7 o'clock ಆಗಿಲ್ಲ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ದೇವ್ರ ಶ್ಲೋಕ ಹಾಕಿದ್ರಿಂದ ಸ್ವಲ್ಪ ಲೈಟಾಗಿ ನಿಮಗೆ ದೇವ್ರ ಸಾಂಗು ಕೇಳ್ತಾ ಇರ್ಬೋದು. ಇವತ್ತಿನ ಹೇಗೆ ಹೋಗುತ್ತೆ ನನ್ನ ದಿನ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಅಲ್ಲಿ ಕುತ್ಕೊಂಡು ಸ್ವಲ್ಪ ನೀರು ಕುಡಿದ್ಬಿಟ್ಟು ರಂಗೋಲಿ ಹಾಕ್ತೀನಿ. ಹಂಗೇನೆ ಸ್ವಲ್ಪ ಬೆಳ್ಳುಳ್ಳಿದು ಸುರಿದು ಇಟ್ಬಿಡ್ತೀನಿ. ಆಮೇಲೆ ರಂಗೋಲಿ ಹಾಕಿದ್ರೆ ಸರಿ ಹೋಗ್ತದೆ ಅಂಥೇಳಿ. ಇವಾಗ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋತಾಳೆ. ಆಮೇಲೆ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಬಂದು ಅವರಿಬ್ಬರು ಸೇರಿ ಪೂಜೆ ಮಾಡಿಬಿಟ್ಟು ಅವ್ರು ಆಫೀಸ್ಗೆ ಹೋಗ್ತಾರೆ, ಇವ್ರು ಸ್ಕೂಲಿಗೆ ಹೋಗ್ತಾಳೆ. ನಂದೇನು ಇವಾಗ ಆಮೇಲೆ ಮಿಕ್ಕಿರೋ ಕೆಲಸ ಇರುತ್ತೆ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತು ಅಷ್ಟೊಂದೇನು ಬೆಳಕಾಗಿಲ್ಲ, ಇನ್ನು ಕತ್ಲಲ್ಲೇ ಇದೆ. ಅದೇನೋ ಸ್ವಲ್ಪ ಬಿಸಿಲಿಂದ ಬಂದಿಲ್ಲ. ಇಲ್ಲಾಂದರೆ ಇಷ್ಟೋ ತನಕ ತುಂಬಾ ಬಿಸಿಲು ಬರ್ತಾ ಇರುತ್ತೆ. ಬನ್ನಿ, ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಟಿದ್ದೀನಿ. ಇವಾಗ ರಂಗೋಲಿ ಹಾಕ್ಬಿಟ್ಟು ಬರೋಣ. ಬಂದ್ಬಿಟ್ಟು ತಿಂಡಿಗೆ ಮಾಡ್ಕೊಳ್ಳೋಣ. ಅವ್ರು ಪೂಜೆ ಎಲ್ಲ ಮಾಡ್ಕೋತಾರೆ. ಫ್ರೆಂಡ್ಸ್, ಇವಾಗ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಇವಾಗ ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀನಿ. ಬೆಳಿಗ್ಗೆನೇ ಸ್ವಲ್ಪ ಎಲ್ಲ ಒರೆಸ್ಬಿಟ್ಟಿದ್ದೆ, ಬಾಗಿಲೆಲ್ಲ ತೊಳೆದೆ, ಮನೆಯೆಲ್ಲ ಒರೆಸಿದೆ. ಇವಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಒಂದು ಚಿಕ್ಕ ರಂಗೋಲಿ ಮಾತ್ರ ಬಿಡಿಸ್ಕೊತೀನಿ, ತುಂಬ ದೊಡ್ಡದೇನು ಬಿಡಿಸೋದಿಲ್ಲ ನಾನು. ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ನನ್ನ ಜೊತೆನೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ರಂಗೋಲಿ ಬಿಡಿಸಾಯ್ತು. ನನ್ನ ಒಂದು ಪುಟ್ಟವಾದ ರಂಗೋಲಿ ಬಿಡಿಸಾಯ್ತು. ಇವಾಗ ತಿಂಡಿ ಮಾಡೋಕ್ಕೆ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಪುಳಿಯೋಗರೆ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲಿದು ಇಟ್ಟಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ಎಲ್ಲರೂ ಮಾಡೋ ಹಾಗೇ ನಾನು ಒಂದು ಸಿಂಪಲ್ ಆದ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. MTR ಪ್ಯಾಕೆಟಿಂದ ಮಾಮೂಲಿ ಒಗ್ಗರಣೆ ಎಲ್ಲ ಕೊಡ್ಕೊತೀನಿ ಅಷ್ಟೇ. ಮಾಮೂಲಿ ಎಣ್ಣೆ ಎಲ್ಲ ಹಾಕಿದ್ದೀನಿ, ಸಾಸಿವೆ, ಕರಿಬೇವು, ಆಮೇಲೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಬೀಜ ಅಷ್ಟೇ ಹಾಕ್ಬಿಟ್ಟು, ಕಡಲೆಬೇಳೆ ಬೇಕಾದರೆ ಕಡಲೆಬೇಳೆ ಹಾಕ್ಕೋಬೋದು. ಅಷ್ಟೇ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೋತೀನಿ. ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಹುಣಸೆಹಣ್ಣು ಹಾಕ್ಕೋತೀನಿ ಫ್ರೆಂಡ್ಸ್. ಅಷ್ಟೇ. ನಮ್ಮ ಮನೇಲಿ ಸ್ವಲ್ಪ ಹುಳಿ ತಿನ್ನೋದ್ರಿಂದ ಸ್ವಲ್ಪ ಮಾಡ್ಕೋತೀನಿ. ಆಮೇಲೆ ಅದಕ್ಕೆ ನಿಮಗೆ ಖಾರದ ಪುಡಿ ಬೇಕಾದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೋತೀನಿ.
ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನನ್ನ ವಿಡಿಯೋ ಬೆಳಿಗ್ಗೆಯಿಂದ ಹಿಡ್ದು ನಾನು ರಾತ್ರಿ ಮಟನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪನೇ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಇದು ಬೆಲ್ಲದ ಪುಡಿ, ಆರ್ಗಾನಿಕ್ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೋತೀನಿ. ನಿಮಗೆ ಸ್ವೀಟ್ ಬೇಕಾಗಿಲ್ಲ ಅಂದರೆ ನೀವು ಮಾಮೂಲಿ ನಿಮ್ಮ ಮನೇಲಿ ಪುಳಿಯೋಗರೆ ಮಾಡ್ತೀರಲ್ವ ಅದೇ ಥರ ಮಾಡ್ಕೊಳ್ಳಿ. ನಾನು ಅಷ್ಟೇ, ಆವಾಗಾದರೂ ಒಂದು ದಿವಸ ನಾನು ಪುಳಿಯೋಗರೆ ಪುಡಿ ನಾನೇ ಮನೇಲಿ ಮಾಡ್ಕೋತೀನಿ. ಆವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಗೊಜ್ಜೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಸಾಕು, ನಮಗೆ 3 ಜನಕ್ಕೆ ತಿಂಡಿಗೆ ಆಗುತ್ತೆ, ಅಷ್ಟೇ ಸಾಕು. ಇವಾಗ ನನ್ನ ಮಗಳಿಗೆ ತಿಂಡಿಗೆಲ್ಲ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ತಿಂಡಿ ತಿನ್ನೋಕ್ಕೆ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿಬಿಟ್ಟು ಕೊಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಅವಳು ಬಿಸಿ ಹಾಲು ಕುಡಿಯೋಲ್ಲ, ಅದಕ್ಕೆ ತಣ್ಣಗೆ ಹಾಲು ಕುಡಿಯೋದ್ರಿಂದ ಸ್ವಲ್ಪ ಬಿಸಿ ಮಾಡಿ ಹಾಕಿ ಇಡ್ತೀನಿ. ಆಮೇಲೆ ಅವಳು ಕುಡಿತಾಳೆ. ಇವಾಗ ತಿಂಡಿ ಸಿಂಪಲ್ಲಾಗಿತ್ತು ಇವತ್ತು. ತಿಂಡಿ ಎಲ್ಲ ರೆಡಿ ಆಯಿತು ಫ್ರೆಂಡ್. ನೋಡಿ ನಮ್ಮ ಮನೇಲಿ ತಿಂಡಿ, ಬನ್ನಿ ತಿಂಡಿ ತಿನ್ನೋಣ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಮಗಳಿಗೆ ಆವಾಗ್ಲೂ ಆಗಿಲ್ಲ. ಇವಾಗ ತುಂಬ ಹೊತ್ತಾಯಿತು ಹೋಗ್ಬಿಟ್ಟು. ಆವಾಗಲೇ 10 ಗಂಟೆ ಆಗಿದೆ ಟೈಮು. ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದೀನಿ. ತಿಂಡಿ ಇನ್ನೂ ಮಾಡಿಲ್ಲ. ನೀವೆಲ್ಲ ಏನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೀನಿ, ನೋಡಿದ್ದೀರಾ. ಪುಳಿಯೋಗರೆ ಅಂದರೆ ಇವತ್ತು MTR ಪುಳಿಯೋಗರೆ ಮಾಡಿದ್ದೀನಿ. ನಾನೇ ಮನೇಲಿ ಪುಳಿಯೋಗರೆ ಪೌಡರು ರೆಡಿ ಮಾಡಿಬಿಟ್ಟು ಮಾಡ್ತೀನಿ ಪುಳಿಯೋಗರೆ. ನನ್ನ ಮಗಳು ಆ ಥರ ಬೇಡ ಮಮ್ಮಿ, ಇದು MTR ಪುಳಿಯೋಗರೆ ಮಾಡಿಕೊಡು ಅಂತ ಹೇಳಿದ್ಲು. ಅದಕ್ಕೆ ಪುಳಿಯೋಗರೆ ಮಾಡಿ ಅವಳಿಗೆ MTR ಪುಳಿಯೋಗರೆ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಎಲ್ಲ ಇವಾಗ ತಿಂತೀನಿ. ಇವಾಗ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಇವಾಗ ಅವರೆಕಾಳು ನೆನೆ ಹಾಕಿದ್ದೀನಿ. ಅವರೆಕಾಳು ಹಬ್ಬಕ್ಕೆ ಅವರೆಕಾಳು ತೊಗೊಂಬಂದಿದ್ನಲ್ಲ, ಸ್ವಲ್ಪನೇ ಸಾಂಬಾರು ಮಾಡಿದ್ದೀನಿ. ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ಇದೆ. ಕಾಳು ನೆನೆ ಹಾಕಿದ್ದೀನಿ. ಸ್ವಲ್ಪ ದಪ್ಪ ಕಾಳು ಇರೋದ್ರಿಂದ ಉಂಡೆ ಕಾಳಲ್ಲಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ನೆನೆ ಹಾಕಿದ್ದೀನಿ. ಏನು ಮಾಡ್ತೀನಿ ಅಂತೇಳಿ ನೋಡೋಣ. ನಮ್ಮ ಮನೆಯವರು ವಡೆ ಮಾಡಿಕೊಡು ಅಂತ ಹೇಳೋರೆ. ನಾನು ಯಾವತ್ತೂ ವಡೆ ಮಾಡಿಲ್ಲ, ಇದೇ ಫಸ್ಟ್ ಸರಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂಥೇಳಿ. ಆಮೇಲೆ ಇವತ್ತು ಬೆಳಿಗ್ಗೆ ಪುಳಿಯೋಗರೆ ಮಾಡೋ ಐಡಿಯಾನೂ ಇದ್ದಕ್ಕಿಲ್ಲ. ಪೂರಿ ಮತ್ತು ಪನ್ನೀರ್ ಕರಿ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ಮಗಳು ಪುಳಿಯೋಗರೆ ಮಾಡು ಅಂದಿದ್ದಕ್ಕೆ ಪುಳಿಯೋಗರೆ ಮಾಡಿದ್ದೀನಿ. ಇವಾಗ ಸ್ನಾನ ಬಿಟ್ಟು ಅವರೆಕಾಳು ನೆನೆ ಹಾಕಿದ್ದೀನಿ. ಇವಾಗಲೇ ಇತ್ತಕ್ಕಲ್ಲ, ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಅವರೆಕಾಳು ಇತ್ತಬೇಕು. ಆಮೇಲೆ ಏನು ಮಾಡ್ತೀನಿ, ನನ್ನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ ಹೇಗೆ ಬರುತ್ತೆ ಅಂಥೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಆಮೇಲೆ ನಿನ್ನೆ ವ್ಲಾಗು ಇವತ್ತು ಹಾಕಿದ್ದೀನಿ. ದಿನಾಲೂ ಒಂದೊಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗ ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ತಿಂಡಿ ತಿಂದುಬಿಟ್ಟು ಮಧ್ಯಾಹ್ನಕ್ಕೆ ಏನು ನೋಡೋಣ, ಏನಾದರೂ ಮಾಡ್ಕೋತೀನಿ. ಇಲ್ಲಾಂದರೆ ರೈಸ್ ಇದೆ, ಮೊಸರು ಒಗ್ಗರಣೆ ಹಾಕ್ಕೊಂಡು ಊಟ ಮಾಡ್ಕೋತೀನಿ. ನಾನೊಬ್ಬಳೇ ಅಲ್ವಾ. ಅವಳು ನನ್ನ ಮಗಳು ಬಂದಮೇಲೆ ಅವಳು ಊಟ ಮಾಡ್ತೀನಿ ಅಂತಾಳೆ. ಒಂದೊಂದು ದಿವಸ ಊಟ ಮಾಡಲ್ಲ. ಇಲ್ಲಿ ತುಂಬ ಬಿಸಿಲು ಬರೋದ್ರಿಂದ ಒಂಥರ ಅದೇ ಬರ್ನಕ್ಕೆ ಅಂತ ಐತೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸರಿ ಹೋಯ್ತು ಫ್ರೆಂಡ್ಸ್. ಇವಾಗ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನನ್ನ ಮಗಳಿಗೆ ಸ್ವಲ್ಪ ಹಾಲು ಕೊಡೋಣ ಅಂಥೇಳಿ ಒಂದು ಕಡೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇಷ್ಟೊಂದು ಅವರೆಕಾಳೆಲ್ಲ ನೆನೆ ಹಾಕಿದ್ದೀನಿ. ಇದೆಲ್ಲ ಇಟ್ಕೋ ಅಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಗುತ್ತೆ. ಅದಕ್ಕೆ ನನಗೆ ಇವಾಗ ಎಷ್ಟು ಬೇಕು ಅಷ್ಟು ಇಟ್ಕೋತೀನಿ. ನಾನು ಇವಾಗ ರೆಡಿ ಎಲ್ಲ ಮಾಡ್ಕೋಬೇಕಲ್ವ, ಏನು ಮಾಡೋಣ ಅಡುಗೆಗೆ. ಅದಕ್ಕೇ ಸ್ವಲ್ಪ ಒಂದು ಬಟ್ಲಷ್ಟು ಇಟ್ಕೊಂಡಿರ್ತೀನಿ. ನೋಡೋಣ ಏನು ಮಾಡ್ತೀನಿ ಅಂಥೇಳಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಒಂದು ಬಟ್ಲು ಅಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಒಂದು ಕಡೆ ಹಾಲು ಬಿಸಿ ಆಗಿದೆ. ಹಾಲು ಬಿಸಿಯಾಗಿ ಉಕ್ಕಿ ಬರೋದೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇವಾಗ ನಾನೇನು ಉಕ್ಸೋದಿಲ್ಲ, ಸುಮ್ಮನೆ ಹಂಗೆ ಬಿಸಿ ಆಯ್ತಾಯಿತ್ತು, ನಾನು ಬ್ಲಾಗ್ ಮಾಡ್ತಾಯಿದ್ದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲ ಕಾಫಿ ಆಯಿತಾ ಫ್ರೆಂಡ್ಸ್? ನಂದು ಇನ್ನೂ ಆಗಿಲ್ಲ. ನನ್ನ ಹಸ್ಬೆಂಡ್ ಬಂದಮೇಲೆ ನಾನು ಕುಡಿತೀನಿ. ಅವರು 6:15ಗೆ ಬರ್ತಾರೆ, ಆವಾಗಲೇ ಇಬ್ಬರು ಸೇರಿ ಕುಡಿತೀನಿ. ಇವಾಗ ನನ್ನ ಮಗಳಿಗೆ ಹಾಲು ಕೊಡೋಣ ಅಂದ್ಕೊಂಡು ಅವಳಿಗೆ ಹಾರ್ಲಿಕ್ಸ್ ಹಾಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕೊಡ್ತೀನಿ. ಅವಳು ಕುಡಿತಾಳೆ. ಅಡುಗೆಗೆ
ಅವರೇ ಅವರೇ ಬೇಳೆ ವಡೆ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ. ಇಷ್ಟು ನಾನು ನಮ್ಮ ಮನೇಲಿ ಸ್ವಲ್ಪ ದಪ್ಪ ಅವರೆಕಾಳು ಇತ್ತು ಅಂತೇಳಿ ಇಟ್ಕೊಂಡು ಒಂದು ಸ್ವಲ್ಪ ಮಧ್ಯಕ್ಕೆ ಒಂದೊಂದು ಕಾಳು ಹಿಂಗೆ ಬಿಟ್ಟಿದ್ದೀನಿ. ಅದು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈ ಬಟ್ಲಲ್ಲಿ ಒಂದು ಬಟ್ಲು ಫುಲ್ಲು ಬೇಳೆ ಹಾಕ್ಕೊಂಡಿದ್ದೆ, ಇಕ್ಕಿದ ಬೇಳೆ. ಅದಕ್ಕೆ ಈ ಬಟ್ಲಲ್ಲಿ ಒಂದು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡಿಲ್ಲ ಅಂದ್ರೆ ನಡೀತದೆ ನನಗೆ. ನಾನು ಫಸ್ಟ್ ಮಾಡೋದ್ರಿಂದ ಅದು ಹೇಗೆ ಬರ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ ಅಲ್ವಾ. ನಾನು ಫಸ್ಟಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೇ ಇವಾಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಡ ಆದರೆ ನೀವು ಹಾಗೇನೆ ಮಾಡಿ ನೋಡಿ. ನಂಗೆ ಬರ್ತದೋ ಇಲ್ವೋ ಅಂತ ಗೊತ್ತಿಲ್ಲ, ಡೌಟು, ಅದಕ್ಕೆ ಮಾಡ್ತಾ ಇದ್ದೀನಿ. ಇದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ನೀರು ಹಾಕೋಬೇಡಿ, ನಾನು ಸ್ವಲ್ಪ ನೀರಿತ್ತು ಅಂತ ತೆಗಿತಾ ಇದ್ದೀನಿ. ಇದು ಕಾಳು ಸ್ವಲ್ಪ ದೊಡ್ಡ ದಪ್ಪ ಇರೋದ್ರಿಂದ ನೀವು ಎಳೆ ಕಾಳು ಇರ್ತದಲ್ಲ ಅದು ತಗೊಂಡು ಮಾಡಿ, ಚೆನ್ನಾಗಿ ವಡೆ ಬರ್ತದೆ. ಅದಕ್ಕೆ ಖಾರಕ್ಕೆ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋತೀನಿ. ನಮಗೆ 2 ಮೆಣಸಿನ್ಕಾಯಿ ಸಾಕು, ಅದಕ್ಕೆ 2 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಕಡಲೆಬೇಳೆಗೆ 2 ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಇಂಚು ಶುಂಠಿ, ಆಮೇಲೆ ಒಂದು ಸ್ವಲ್ಪನೇ ಅರ್ಧ ಇಂಚು ಲವಂಗ, 4 ಲವಂಗ, ಅರ್ಧ ಇಂಚು ಚಕ್ಕೆ, ಆಮೇಲೆ ಒಂದು 4 ಮೆಣಸು. ನಿಮ್ಮ ಮೆಣಸು ಜಾಸ್ತಿ ಬೇಕಾದರೆ ಇವಾಗ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಇದಕ್ಕೆ ನೀರು ಹಾಕೋಬೇಡಿ, ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ನಾನು ಇವಾಗ ಕಡಲೆಬೇಳೆ ಇವಾಗ ಒಂದು 1 ಅವರ್ 1.5 ಅವರ್ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 2 ರಿಂದ 3 ಅವರ್ ನೆನೆಸಿರಿ. ನನ್ನ ಹತ್ರ ಟೈಮ್ ಇಲ್ಲ ಅಂಥೇಳಿ ಬರೀ 1.5 ಅವರ್ ನೆನೆಸಿದ್ದೀನಿ ನೋಡಿ. ಹಿಂಗಾದರೆ ಸಾಕು. ನೀರು ಹಾಕೋಬೇಡಿ ಮಿಕ್ಸಿಗೆ. ಕಡಲೆಬೇಳೆ ರುಬ್ಬೋವಾಗ ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡಿ, ಹಂಗೆ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಗಡ್ಡೆ ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ನಿಮ್ಮ ಹತ್ರ ಸಬ್ಬಕ್ಕಿ ಸೊಪ್ಪಿದ್ರೇನು ಹಾಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪಿದ್ರೇನು ಹಾಕೊಳ್ಳಿ. ನನ್ನ ಹತ್ರ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಇಲ್ಲ, ಅದಕ್ಕೆ ನಾನು ಹಾಕೋತಾ ಇಲ್ಲ. ಆಮೇಲೆ ಸಬ್ಬಕ್ಕಿ ಸೊಪ್ಪು ಇಲ್ಲ ನನ್ನ ಹತ್ರ, ಅದಕ್ಕೆ ನಾನು ಹಾಕೊಂಡಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ. ಒಂದು ಸ್ವಲ್ಪ ಅವರೆಬೇಳೆ ವಡೆಗೆ ಒಂದು ಸ್ವಲ್ಪ ಇಂಗು, ಆಮೇಲೆ ಹಿಂಗೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಡೈಜೆಷನ್ ಆಯ್ತದೆ. ಅದಕ್ಕೇ ಶುಂಠಿ ಹಾಕಿರ್ತೀವಲ್ಲ, ಶುಂಠಿನೂ ಸ್ವಲ್ಪ ಜಾಸ್ತಿನೂ ಹಾಕೋಬೇಡಿ, ಅದೇ ಫ್ಲೇವರ್ ಆಯ್ತದೆ. ನೀವು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗೋದ್ರಿಂದ ತಿನ್ನೋದಿಲ್ಲ, ಅದಕ್ಕೆ ಶುಂಠಿ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನನಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋತೀನಿ. ನೀವು 1-2 ವಡೆ ಕರೆದ್ಬಿಟ್ಟು ಆಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಇದ್ದರೆ ವಡೆ ಉಪ್ಪು ಆಯ್ತದಲ್ವ, ಅದಕ್ಕೆ ಚೆನ್ನಾಗೂ ಇರೋದಿಲ್ಲ, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಾಂದರೆ ಕರಿಯೋವಾಗ ಒಂದೇ ಸಲ ಉಪ್ಪು ಹಾಕ್ಕೊಂಡು ಕರೀರಿ. ಇದು ಇವಾಗ ಕೈದಿಂದನೇ ಕಲಸಿ, ಯಾಕಂದರೆ ಕೈದಿಂದ ಕಲಸಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ಅದಕ್ಕೇ ನೀವು ಚೆನ್ನಾಗಿ ಕಲಿಸ್ಬಿಟ್ಟು ಮಾಡೋದ್ರಿಂದ ಕೈಯಿಂದನೇ ಕಲಸಿ. ಸ್ಪೂನಿಂದ ಕಲಸಿದ್ರೆ ಒಂದು ಕಡೆ ಇದಾಯ್ತು ಮಿಕ್ಸ್ ಆಗ್ತದೆ, ಒಂದು ಕಡೆ ಮಿಕ್ಸ್ ಆಗಲ್ಲ. ಅದಕ್ಕೇ ಫ್ರೆಂಡ್ಸ್ ಇವಾಗ ವಡೆಗೆಲ್ಲ ಕಲಸಿ ಇಟ್ಬಿಟ್ಟಿದ್ದೀನಿ. ಇವಾಗ ರಾತ್ರಿ ಊಟಕ್ಕೆ ಚಪಾತಿ ಮತ್ತು
ಪಲ್ಯ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದ್ದೀನಿ. ಇವಾಗ ಮಾಮೂಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡಿದ್ದೀನಿ. ಅದೇ ಥರ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ ಕಡೆ ಬೆಂಡೆಕಾಯಿ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಇನ್ನೇನು ಆಯಿತು. ಚಪಾತಿಗೆ ಬೆಂಡೆಕಾಯಿ ಪಲ್ಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಚಪಾತಿ ಮಾಡ್ಕೋತೀನಿ. ಇವಾಗ ಆವಾಗಲೇ ಟೈಮು 8:30 ಆಗಿದೆ. ಅದಕ್ಕೆ ಬೇಗ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಏನೇನು ಮಾಡಿದ್ದೀರಾ ಊಟಕ್ಕೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ. ಇವಾಗ ಚಪಾತಿ ಎಲ್ಲ ಒತ್ತಿಬಿಟ್ಟು ಪಲ್ಯ ಮಾಡಿ ಆಮೇಲೆ ಒಂದು ಸ್ವಲ್ಪ ಪಾತ್ರೆ ಇದೆ, ಅದೆಲ್ಲ ವಾಶ್ ಮಾಡ್ತೀನಿ. ನೋಡಿ ಸಿಂಕಲ್ಲಿ ಎಷ್ಟೊಂದು ಪಾತ್ರೆ ಇದೆ, ಅದೆಲ್ಲ ಸ್ವಲ್ಪ ವಾಶ್ ಮಾಡಿ ಇಟ್ಬಿಟ್ಟು ಆಮೇಲೆ ಲಾಸ್ಟಕ್ಕೆ ವಡೆ ಕರಿತೀನಿ. ಯಾಕಂದರೆ ಆಮೇಲೆ ಊಟ ಮಾಡಿಬಿಟ್ರೆ ಆಮೇಲೆ ಜಾಸ್ತಿ ಪಾತ್ರೆ ಆಗುತ್ತೆ ಅಲ್ವಾ, ಅದಕ್ಕೆ ಹಿಂಸೆ ಆಗುತ್ತೆ ಅಂಥೇಳಿ ಇವಾಗ ಸ್ವಲ್ಪ ಚಪಾತಿ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಪಾತ್ರೆ ತೊಳಿತೀನಿ. ಇವಾಗ ಪಲ್ಯ ಎಲ್ಲನೂ ಆಗಿದೆ ಫ್ರೆಂಡ್ಸ್. ಇವಾಗ ಚಪಾತಿ ಮಾಡ್ಕೋತೀನಿ. ಬೇಗ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ದು ಆಮೇಲೆ ವಡೆ ಮಾಡ್ಕೋತೀನಿ. ವಡೆ ಹೇಗಾಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದೇನು ಚಪಾತಿ ಮತ್ತು ಪಲ್ಯ ಏನೂ ಶೇರ್ ಮಾಡಲ್ಲ, ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತಾ ಇದ್ದೀನಿ. ನನ್ನ ನೈಟ್ ರೋಟೀನ್ ಹೇಗಿರುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಚಪಾತಿ ತಿಂದುಬಿಟ್ರೆ ರೈಸ್ ಮಾಡೋದಿಲ್ಲ, ರೈಸು ತಿನ್ನೋದು ಇಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ಮನೆಗೆ ಒಂದು 5-6 ಚಪಾತಿ ಆದರೆ ಆಯಿತು. ಚಪಾತಿ ಎಲ್ಲ ಆಗಿದೆ. ಇವಾಗ ಪಾತ್ರೆನೂ ಎಲ್ಲ ತೊಳೆದಿದ್ದೀನಿ. ಇವಾಗ ವಡೆ ಮಾಡ್ತಾಯಿದ್ದೀನಿ. ವಡೆಗೆ ಉಪ್ಪು ಹಾಕಿಲ್ಕಿಲ್ಲ, ಅದಕ್ಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಕಡೆ ಎಣ್ಣೆನೂ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆವಾಗಲೇ 9 ಗಂಟೆ ಆಗಿದ್ದರಿಂದ ಬೇಗ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ಲಿಮ್ ಮಾಡ್ತೀನಿ, ಮೀಡಿಯಮ್ ಆಗಿ ವಡೆ ಕರಿತೀನಿ. ಯಾಕಂದರೆ ಮೇಲೆಲ್ಲ ಕಲರ್ ಬಂದುಬಿಡ್ತದೆ, ಒಳಗಡೆ ಬೆಂದಿರೋದಿಲ್ಲಲ್ವ, ಅದಕ್ಕೆ ವಡೆದಲ್ಲಿ ಎಲ್ಲ ಹಸಿ ಇರೋದ್ರಿಂದ, ಅಂದರೆ ಕಾಳು ಎಲ್ಲ ಹಸಿದು ಹಾಕಿದ್ದೀನಲ್ವ, ಅದಕ್ಕೇ ಎಲ್ಲ ಚೆನ್ನಾಗಿ ಕರಿಬೇಕು. ಅದಕ್ಕೆ ಸ್ವಲ್ಪ ನನ್ನ ದಪ್ಪ ಕಾಳು ಇರೋದ್ರಿಂದ ಒಂದರಲ್ಲಿ 2 ಮಾಡಿಕೊಂಡು ಹಂಗೆ ತಟ್ತಾಯಿದ್ದೀನಿ. ನೀವು ಪೇಪರ್ ಮೇಲಾದರೂ ತಟ್ಟಿಬಿಟ್ಟು ಹಾಕ್ಕೊಳ್ಳಿ, ನಿಮಗೆ ಬರ್ತಾಯಿಲ್ಲ ಅಂದರೆ. ಏನು ಕೈಗೆ ನೀರು ಹಾಕ್ಕೊಳ್ಳೋದೇನು ಬೇಡ, ಹಂಗೆ ತಟ್ಕೊಬೋದು, ಕೈಗೇನು ಅಂಟ್ಕೊಳ್ಳಲಿಲ್ಲ. ಆಮೇಲೆ ಎಲೆ ಮೇಲೆ ತಟ್ಕೊಬೋದು. ನಾನು ಕೈಯಲ್ಲೇ ತಟ್ಕೊತಾ ಇದ್ದೀನಿ, ನನಗೆ ಬರ್ತದೆ. ನಾನು ಕಡಲೆಬೇಳೆ ವಡೆ ಮಾಡಿದ್ದೀನಲ್ವ, ಅದು ಬೇಗ ಬರ್ತದೆ ಅಂಥೇಳಿ ಕೈಯಲ್ಲೇ ಹಂಗೆ ತಟ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ವಡೆ ತಟ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 7-8 ವಡೆ ಆಯಿತು ಅಷ್ಟೇ. ಇನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ನಾಳೆ ಮಾಡ್ಕೊಳ್ಳೋಣ ಅಂಥೇಳಿ. ಎಲ್ಲ ವಡೆ ಎಲ್ಲ ಆಯಿತು ಫ್ರೆಂಡ್ಸ್, ಅಡುಗೆನೂ ಆಯಿತು ಫ್ರೆಂಡ್ಸ್. ನೋಡಿ ಹೇಗೆ ಕಾಣುತ್ತಾ ಇದೆ ಅಂಥೇಳಿ. ಇದು ಅವರೆಕಾಳು ಒಂದೊಂದು ಕಾಣಿದ್ರೇ ಅವರೆಕಾಳು ವಡೆ ಅಲ್ವಾ. ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.